ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರೋ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಫ್ ದ ಏರಿಯಾ ಬಿಟ್ವೀನ್ y is equals to mx square and x is equals to my square where m is greater than 0 is 1 by 4 square units. Okay. If the area between y is equals to mx square and x is equals to my square, m is greater than 0 is 1 by 4 square units, then the value of m is. Okay. ಸೊ ಈ ಥರ ಅವರು ಕರ್ವ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಕರ್ವ್ಸ್ ಇದ್ದಾಗ ಅದರ ನಡು ಏರಿಯಾ ಬೌಂಡೆಡ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವರು 1 by 4 ಸ್ಕ್ವೇರ್ ಯೂನಿಟ್ಸ್. ಅವಾಗ ಎಮ್ ವ್ಯಾಲ್ಯೂ ಏನಿದೆ ಅಂತ ಕೇಳ್ತಿದ್ದಾರೆ ನೋಡಿ. ಈ ಕಂಪ್ಲೀಟ್ ನಾನು ಕರ್ವನ್ನು ಗ್ರಾಫಿಕಲಿ ಆಗಿ ಹಾಕಿದರೆ ದಿಸ್ ಈಸ್ ನಥಿಂಗ್ ಬಟ್ ಯೋರ್ y is equals to m square. ಪ್ಲಾಟ್ ಮಾಡೋಣ ಸ್ಟೆಪ್ ಬೈ ಸ್ಟೆಪ್. ದಿಸ್ ಇಸ್ ನಥಿಂಗ್ ಬಟ್ ಯೋರ್ y is equals to mx square ಕರ್ವ್. ಸಿಮಿಲರ್ಲಿ ನೋಡಿ, x is equals to my square. x is equals to my square ಯಾವ ರೀತಿ ಇರುತ್ತೆ ಸ್ಟೂಡೆಂಟ್ಸ್? ಸ್ಲಿಪಿಂಗ್ ಆನ್ ಯೋರ್ x ಆಕ್ಸಿಸ್, ಪ್ಯಾರಾಬೋಲಾ. ಎರಡು ಕೂಡ ಪ್ಯಾರಾಬೋಲಾನೇ, ಬಟ್ ಒನ್ ಈಸ್ ಇನ್ಕ್ಲೈನ್ಡ್ ಅಲಾಂಗ್ y ಆಕ್ಸಿಸ್, ಒನ್ ಈಸ್ ಆನ್ x ಆಕ್ಸಿಸ್. ಸೊ ದಿಸ್ ಈಸ್ ನಥಿಂಗ್ ಬಟ್ x is equals to my square. ಓಕೆ, ಇವಾಗ ನೋಡಿ, ವಿಚ್ ಈಸ್ ದ ಏರಿಯಾ ಬಿಟ್ವೀನ್ ದೆಮ್? ಏರಿಯಾ ಬಿಟ್ವೀನ್ ಬೌಂಡೆಡ್ ಬೈ ದಿಸ್ ಟು ಇಸ್ ನಥಿಂಗ್ ಬಟ್ ದಿಸ್. ಕರೆಕ್ಟ್ ಅಲ್ವಾ? ದಿಸ್ ಈಸ್ ದ ಏರಿಯಾ ಬೌಂಡೆಡ್ ಬಿಟ್ವೀನ್ ದ ಟೂ ಕರ್ವ್ಸ್. ಓಕೆ, ಸೊ ನೋಡಿ, ಇವಾಗ ಇದನ್ನು ಕೂಡ ಕೊಟ್ಟಿದ್ದಾರೆ ಅವರು. ದಿಸ್ ಏರಿಯಾ ಇಸ್ ನಥಿಂಗ್ ಬಟ್ 1 by 4 ಸ್ಕ್ವೇರ್ ಯೂನಿಟ್ಸ್. ಓಕೆ, ನೆಕ್ಸ್ಟ್ ನಾವು ದೇ ಆರ್ ಆಸ್ಕಿಂಗ್ ಈ ಎಮ್ ವ್ಯಾಲ್ಯೂ ಏನಿದೆ ಅಲ್ವಾ, ದಿಸ್ ಎಮ್ ವ್ಯಾಲ್ಯೂ ಇಸ್ ವಾಟ್ ಅಂತ ಕೇಳ್ತಿದ್ದಾರೆ. ಸೊ ನಾವು ಕೂಡ ಸ್ಟೆಪ್ ಬೈ ಸ್ಟೆಪ್ ಇಫ್ ವಿ ಸಾಲ್ವ್ ವಿಲ್ ಡೆಫಿನೆಟ್ಲಿ ಗೆಟ್ ದ ಆನ್ಸರ್. ಸೊ ದೇರ್ ಫೋರ್ ಸಿ area bounded by the curve is nothing but integral a to b f of x dx. This is when students, when it inclined along x axis. Okay, ಇದಕ್ಕೂ ನೀವು ಬೇರೆ ಮೆಥಡ್ ಕೂಡ ಅಪ್ಲೈ ಮಾಡ್ಬೋದು. ಯು ಕ್ಯಾನ್ ಯೂಸ್ ಇನ್ಕ್ಲೈನ್ಡ್ ಅಲಾಂಗ್ ವೈ ಆಕ್ಸಿಸ್ ಆಲ್ಸೋ, ನೋ ಪ್ರಾಬ್ಲಮ್, ಬಿಕಾಸ್ ಈ ಕರ್ವ್ ಏನಿದೆ ನಡು ಇದೆ. ಓಕೆ, ಸೊ ನಾವು ಸಿ ಈ ಕರ್ವ್ ಎರಡು ಪಾರ್ಟ್ಸಲ್ಲಿ ಸ್ಪ್ಲಿಟ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಸಿ ದಿಸ್ ಈಸ್ ನಥಿಂಗ್ ಬಟ್ 0. ಈ ಲಿಮಿಟ್ ಏನಾಗುತ್ತೆ? ದಿಸ್ ಲಿಮಿಟ್ ವಿಲ್ ಬಿ ನಥಿಂಗ್ ಬಟ್ ವಿ ನೀಡ್ ಟು ಫೈಂಡ್ ಅಪ್ಪರ್ ಲಿಮಿಟ್. ಈ ಪಾಯಿಂಟ್ ಏನಿದೆ ವೇರ್ ದ ಬೋತ್ ಕರ್ವ್ಸ್ ಆರ್ ಇಂಟರ್ಸೆಕ್ಟಿಂಗ್, ದ್ಯಾಟ್ ವಿ ನೀಡ್ ಟು ಫೈಂಡ್. ಓಕೆ, ಅದನ್ನು ಫೈಂಡ್ ಮಾಡಿದರೆ ವಿ ವಿಲ್ ಗೆಟ್ ದ ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್. ನೆಕ್ಸ್ಟ್ ಏನು ಮಾಡೋಣ? ದಿಸ್ ಈಸ್ ಯರ್ ಅಪ್ಪರ್ ಬೌಂಡೆಡ್ ಕರ್ವ್. ಓಕೆ, ಅಪ್ಪರ್ ಬೌಂಡೆಡ್ ಕರ್ವ್ ಅಂದರೆ ಇದು ಕಂಪ್ಲೀಟ್ ಏರಿಯಾ ಬರುತ್ತೆ ನೀವು ಇಂಟಿಗ್ರೇಟ್ ಮಾಡಿದರೆ. ಅದರಿಂದ ಏನು ಮಾಡೋಣ? ಈ ಲೋವರ್ ಬೌಂಡೆಡ್ ಕರ್ವ್ ಏರಿಯಾ ಏನಿದೆ ಅಲ್ವಾ, ಸಪ್ರಾಕ್ಟ್ ಮಾಡೋಣ. ಅಂಡರ್ಸ್ಟೂಡ್? ಸಿ ನೋಡಿ, ಬೇರೆ ಬೇರೆ ಕಲರ್ ಪೆನ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯುವರ್ ಅಪ್ಪರ್ ಬೌಂಡೆಡ್ ಕರ್ವ್ ಇಸ್ ನಥಿಂಗ್ ಬಟ್ ನೀವು ಇಂಟಿಗ್ರೇಟ್ ಮಾಡಿದರೆ ಇಷ್ಟು ಕಂಪ್ಲೀಟ್ ಏರಿಯಾ ಬರುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಅಲ್ಲಿಂದ ಏನು ಮಾಡಬೇಕು? ಈ ಲೋವರ್ ಬೌಂಡೆಡ್ ಕರ್ವ್ ಏರಿಯಾ ಏನಿದೆ ಅಲ್ವಾ, ವಿಚ್ ಐ ಆಮ್ ಇಂಡಿಕೇಟಿಂಗ್ ವಿತ್ ಬ್ಲೂ, ಡಾರ್ಕ್ ಬ್ಲೂ. ಈ ಲೋವರ್ ಬೌಂಡೆಡ್ ಕರ್ವ್ ಏರಿಯಾ ಏನಿದೆ ಅಲ್ವಾ, ಇಷ್ಟು ಸಪ್ರಾಕ್ಟ್ ಮಾಡಿದರೆ ನಮಗೇನು ಸಿಗುತ್ತೆ? ಇದು ರಿಕ್ವೈರ್ಡ್ ಏರಿಯಾ. ಓಕೆ, ಸೊ ದಿಸ್ ಈಸ್ ಅವರ್ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಆನ್ಸರ್. ಫಸ್ಟ್ ನೋಡಿ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಯಾವ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್? ದಿಸ್. ಸೊ ಅದು ಯಾವ ರೀತಿ ಬರುತ್ತೆ? ಎರಡು ಕರ್ವ್ ಇಂಟರ್ಸೆಕ್ಟ್ ಆಗ್ತಿದೆ ಅಲ್ವಾ. ಸೊ ಗಿವನ್ ಕರ್ವ್ಸ್ is nothing but y is equals to mx square and x is equals to my square. Okay, so y idalli we will substitute your y value ಏನಿದೆ ಅಲ್ವಾ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ x is equals to my square was there, so x will be equals to m times mx square whole square. ಸೊ ಅಲ್ಲಿಂದ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, x will be equals to m square into m cube ಆಗುತ್ತೆ, x to the power 4. ನೆಕ್ಸ್ಟ್ ಇಲ್ಲಿಂದ it will be nothing but m cube x to the power 4 minus x is equals to 0. So from here if we take your x common ತಗೊಂಡ್ರೆ it will be nothing but m cube x cube minus, okay, it is not visible properly, fine, I'll continue over here, carefully observe ಮಾಡಿ. ಓಕೆ, ಸೊ ಫ್ರಮ್ ಹಿಯರ್ ಎಕ್ಸ್ ಕಾಮನ್ ತೊಗೊಂಡ್ರೆ ಇಟ್ ವಿಲ್ ಬಿ ನಥಿಂಗ್ ಬಟ್ m cube x cube minus 1 is equals to 0. ಸೊ ಇಲ್ಲಿಂದ ಏನಾಗುತ್ತೆ ನೋಡಿ, x is equals to 0 or m cube x cube is equals to 1.
Okay, now this see, this is nothing but x cube is equals to 1 by m cube. ಸೊ ಇಲ್ಲಿಂದ ಓಕೆ ನೋಡಿ ಇಲ್ಲಿ ಬರೀತಿದ್ದೀನಿ. ವಿ ಗಾಟ್ ವಾಟ್ ಸ್ಟೂಡೆಂಟ್ಸ್, ವಿ ಗಾಟ್ ಆಸ್ m cube x cube as equal to 1. So ಇಲ್ಲಿಂದ m value will be equals to x cube will be equals to what, 1 by m cube, correct, or x will be equals to what, 1 by m. So ಈ ಪಾಯಿಂಟ್ ಏನಿದೆ ಅಲ್ವಾ, ದಿಸ್ ಪಾಯಿಂಟ್ ಇಸ್ ನಥಿಂಗ್ ಬಟ್ ನಾವು 1 by m. ಓಕೆ, ಸೊ ನೋಡಿ now area will be, required area will be integral 0 to 1 by m. upper bounded curve ಏನಿದೆ, your upper bounded curve, this curve is nothing but x is equals to my square, but ಏನಿರಬೇಕು, function of x. So from here it will be nothing but x by m under root y. So this is nothing but your f of x, correct. So it will be root of x by m dx minus integral, next again 0 to 1 by m, upper bound, lower bounded curve ಏನಿದೆ, it is nothing but mx square dx. ಇವಾಗ ನೋಡಿ a is equals to, ಇದನ್ನು ಏನು ಮಾಡ್ಬೋದು ಅಂದರೆ 1 by root m ಹೊರಗಡೆ ತೊಗೊಂಡ್ರೆ it will be integral 0 to 1 by m root x dx minus m ಹೊರಗಡೆ ತೊಗೊಂಡ್ರೆ integral 1 by m x square dx. Okay, next a will be equals to 1 by root m root x, integration is nothing but what students, x to the power 3 by 2 into reciprocal will be 2 by 3 between the limits 0 to 1 by m minus m times ಇದರ integration ಏನಾಗುತ್ತೆ, x cube by 3 between 0 to 1 by m. just ಇವಾಗ substitute limits ಮಾಡಿ and we'll get the required answer. So from here see, a is equals to 1 by 2 by 3 root m ಅಂತ ಬರೀಬೋದು, ಕರೆಕ್ಟ್. ಕೇರ್ಫುಲಿ ಅಬ್ಸರ್ವ್ ಮಾಡಿ ಈ ಸ್ಟೆಪ್ಸನ್ನು. ನೆಕ್ಸ್ಟ್ ನೋಡಿ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಟ್ ವಿಲ್ ಬಿ ನಥಿಂಗ್ ಬಟ್ 1 by m to the power 3 by 2, ಕರೆಕ್ಟ್. 1 to the power 1 by m to the power 3 by 2 ಬರುತ್ತೆ, 1 to the power anything is 1 minus 0. ನೆಕ್ಸ್ಟ್ ಮೈನಸ್ m into 1 by m cube, okay, m by 3 ಅಂತ ಇದೆ, ಫೈನ್, 1 by m cube minus 0 ಅಂದರೆ this only. ಇವಾಗ ನೆಕ್ಸ್ಟ್ ನೋಡಿ m and this will get cancelled. ಇಲ್ಲಿ root m, here I am solving students separately. ನೋಡಿ root m into m to the power 3 by 2. This can be written as m to the power 1 by 2 into m to the power 3 by 2. So m to the power 1 by 2, okay, bases are same, powers can be added, 1 plus 3 is 4, 4 by 2 ಅಂದರೆ ಏನು ಬರುತ್ತೆ 2. So this will be nothing but 2 by 3 m square, and this will be how much students, 1 by 3 m square. ಇಲ್ಲಿ ಒಂದು m and m cube ಕ್ಯಾನ್ಸಲ್ ಆಗಿ ಏನು ಉಳಿತು, ಸ್ಕ್ವೇರ್ ಉಳಿತು. So it will be m square. ನೆಕ್ಸ್ಟ್ ನೋಡಿ 2 by 3 m square minus 1 by 3 m square is nothing but 1 by 2 minus 1 is nothing but 1 by 3 m square. ಇವಾಗ ನೋಡಿ ಅವ್ರು ಏನು ಕೊಟ್ಟಿದ್ದಾರೆ, ಏರಿಯಾ ವ್ಯಾಲ್ಯೂ ಇಸ್ ಗಿವನ್ 1 by 4 ಸ್ಕ್ವೇರ್ ಯೂನಿಟ್ಸ್ ಅಂತ. ಓಕೆ, ಸೊ ಫ್ರಮ್ ಹಿಯರ್ ದೇ ಹ್ಯಾವ್ ಗಿವನ್ ದ್ಯಾಟ್ 1 by 4 is equals to 1 by 3 m square. This they have given, correct. ಎರಡು ಕಡೆ ರೆಸಿಪ್ರೋಕಲ್ ತೊಗೊಂಡ್ರೆ ಏನು ಬರುತ್ತೆ, ವಿ ವಿಲ್ ಗೆಟ್ m square is equals to, ನೋಡಿ m square ಈ ಕಡೆ ತೊಗೊಂಡೋಗಿ 4 ಈ ಕಡೆ ತೊಗೊಂಡು ಬಂದರೆ ಇಟ್ ವಿಲ್ ಬಿ ನಥಿಂಗ್ ಬಟ್ 4 by 3, or this implies m is equals to plus or minus root of 4 by 3, which is nothing but plus or minus 2 by root 3. ನೋಡಿ ಇಷ್ಟೆಲ್ಲ ಸ್ಟೆಪ್ಸ್ ಮಾಡಿದ್ಮೇಲೆ we have got the final answer of m. So therefore m is nothing but plus or minus 2 by root 3. Okay, so ಯಾವ್ದು ಆಪ್ಷನ್ ನೋಡಿ, ಆಪ್ಷನ್ ಬಿ plus or minus 2 by root 3 is the correct choice for this question. I hope students ಈ ವಿಡಿಯೋಲಿ ಈ ಕೊಟ್ಟಿರೋ ಕ್ವಶನ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.